ನಮ್ಮ ಮುಂದಿನ ತಲೆಮಾರಿನ ಇಡೀ ಭವಿಷ್ಯವನ್ನ ನಿರ್ಧರಿಸುವಂತ ಒಂದು ವಿಷಯ ಇದಾಗಿದೆ. ಪ್ರಾಯಶಃ ನಮ್ಮ ದಿನಮಾನದಲ್ಲಿಯೇ ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ಬಸವ ಸಮಿತಿ ಇರ್ಬೋದು, ರಾಷ್ಟ್ರೀಯ ಬಸವದಳ ಇರ್ಬೋದು, ಬಸವ ಕೇಂದ್ರ ಇರ್ಬೋದು, ಇನ್ನು ಯಾವುದೇ ಜಾಗತಿಕ ಲಿಂಗಾಯತ ಮಹಾಸಭೆ ಇರ್ಬೋದು, ಇನ್ನು ಯಾವ ಬಸವಪರ ಲಿಂಗಾಯತ ಸಂಘಟನೆಗಳಿದಾವಲ್ಲ, ಆ ಎಲ್ಲ ಸಂಘಟನೆಗಳು ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂತ ವಿಷಯ ಇದೆ. ಶರಣ ಸಾಹಿತ್ಯ, ಯುವ ಜನರತ್ತ ಶರಣ ಸಾಹಿತ್ಯ ಅನ್ನುವಂತ ಒಂದು ಗೋಷ್ಠಿ, ಅನೇಕ ಸಮ್ಮೇಳನಗಳಲ್ಲಿ ನಾವು ಯುವ ಗೋಷ್ಠಿಗಳನ್ನು ನಾವು ನೋಡ್ತೇವೆ. ಆ ಯುವ ಗೋಷ್ಠಿಯಲ್ಲಿ ಮಾತನಾಡುವಂತವರು ಬಹುತೇಕ ಜನರು ಯುವಕರು ಇರೋದಿಲ್ಲ. ಅದರ ಜೊತೆಗೆ ಇವತ್ತು ಈ ಶರಣ ಸಾಹಿತ್ಯ, ಯುವ ಜನರತ್ತ ಶರಣ ಸಾಹಿತ್ಯ ಮತ್ತು ಜೊತೆಗೆ ಇನ್ನೊಂದನ್ನು ಸೇರಿಸಿದ್ದಾರೆ, ಅದು ಆಧುನಿಕ ತಂತ್ರಜ್ಞಾನ. ನಾನು ಇಲ್ಲಿ ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯಿಂದ ನನ್ನ ಚಿಂತನೆಗಳನ್ನು ಪ್ರಾರಂಭಿಸ್ತೇನೆ. ಬಸವಣ್ಣನವರ ಅನುಭವ ಮಂಟಪ ಮತ್ತು ಇಂದಿನ ಬಹು ಚರ್ಚಿತ ವಿಷಯವಾಗಿರುವಂತಹ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದ ನಡುವೆ ನಾವು ಹೇಗೆ ಒಂದು ಸೇತುವೆಯನ್ನ ಕಟ್ಟಬಹುದು ಅನ್ನುವಂತ ಒಂದು ಪ್ರಶ್ನೆ. ಇದು ಯಾಕೆ ಇಲ್ಲಿ ಪ್ರಸ್ತುತ ಅಂತಂದ್ರೆ, ಇದು ಶರಣ ಸಾಹಿತ್ಯ ಸಮ್ಮೇಳನ ನಡೀತಿರೋದಕ್ಕೆ ಪ್ರಸ್ತುತನೋ ಅಥವಾ ಇಡೀ ಜಗತ್ತಿನ ಸಿಲಿಕಾನ್ ವ್ಯಾಲಿ ಅನ್ನಿಸ್ಕೊಂಡಂತಹ ಬೆಂಗಳೂರು ನಗರದಲ್ಲಿ ನಡೀತಾ ಇರೋದಕ್ಕೆ ಪ್ರಸ್ತುತನೋ? ಇವತ್ತು ಈ ಬೆಂಗಳೂರನ್ನ ಡಿಜಿಟಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ ಅಂತ ಕರೀತಾ ಇದ್ದೀವಿ. ಭಾರತದ ಸಿಲಿಕಾನ್ ವ್ಯಾಲಿ ಅಂತ ದಶಕಗಳಿಂದಲೇ ಗೌರವಿಸಲ್ಪಟ್ಟಂತ ನಗರದಲ್ಲಿ ಇವತ್ತು ನಾವು ಏನನ್ನ ಕಂಡುಕೊಳ್ಳಿಕ್ಕೆ ಬಂದಿದ್ದೇವೆ ಅಂದ್ರೆ, ಅಂದು ಜಗತ್ತು ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹಿಂದೆ ಹೊಂಟಿದೆ. ಆದರೆ 850 ವರ್ಷಗಳ ಹಿಂದೆ ಕನ್ನಡ ನಾಡು ಇಡೀ ವಿಶ್ವಕ್ಕೆ ಒಂದು ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅನ್ನು ಕೊಟ್ಟಿತ್ತಲ್ವಾ, ಅದನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಅನಿವಾರ್ಯತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಬಸವಣ್ಣನವರು ಮಾನವನ ಒಂದು ನೈತಿಕ ಬುದ್ಧಿವಂತಿಕೆಗಳ ಬಗ್ಗೆ ಶತಮಾನಗಳ ಹಿಂದೆನೆ ಮಾತನಾಡಿದರು. ಎಐ ಅಥವಾ ಕೃತಿಕ ಬುದ್ಧಿಮತ್ತೆ ನಮಗೆ ಬುದ್ಧಿವಂತಿಕೆಯನ್ನು ನೀಡಬಹುದು, ಮಾಹಿತಿಯನ್ನು ಕೊಡಬಹುದು. ಆದರೆ ಬಸವಾದಿ ಪ್ರಮುಖರು ನಮಗೆ ಮೌಲ್ಯಗಳನ್ನು ಕೊಡ್ತಾ ಇದ್ದಾರೆ. ಎಐ ನಮಗೆ ಉತ್ತರ ಕೊಡಬಹುದು, ಬಸವಣ್ಣ ಶರಣರು ನಮಗೆ ಬದುಕಿನ ಅರ್ಥವನ್ನು ಕೊಡ್ತಾರೆ. ಈ ಎರಡು ಪರಸ್ಪರ ವಿರೋಧಿಗಳಲ್ಲ, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆದರೆ ನಮ್ಮ ಸವಾಲಿರೋದು ಇವತ್ತು ಎಐ ಬಗ್ಗೆ, ಎಐ ನಲ್ಲಿ ಬಸವಣ್ಣನವರ ಮೌಲ್ಯಗಳನ್ನ ಯಾವ ರೀತಿಯಾಗಿ ತರಬಹುದು, ತಂತ್ರಜ್ಞಾನಕ್ಕೆ ಮಾನವೀಯತೆಯನ್ನು ಹೇಗೆ ಜೋಡಿಸಬಹುದು, ಡಿಜಿಟಲ್ ಯುಗಕ್ಕೆ ಶರಣ ತತ್ವವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನುವಂತ ಒಂದು ಬಹುಮುಖ್ಯವಾಗಿರುವಂತಹ ಗಂಭೀರವಾಗಿರುವಂತಹ ಒಂದು ವಿಷಯ. ತಂತ್ರಜ್ಞಾನ ಅನ್ನುವಂಥದ್ದು ಗುರಿಯಲ್ಲ, ಅದು ಒಂದು ಸಾಧನ ಮಾತ್ರ. ಶರಣ ತತ್ವವೇ ಒಂದು ಮುಖ್ಯವಾದಂಥ ಗುರಿ ಆಗಬೇಕು. ತಂತ್ರಜ್ಞಾನ ಆ ತತ್ವವನ್ನ ವಿಶ್ವಕ್ಕೆ ಕೊಂಡೊಯ್ಯುವಂತ ಒಂದು ವಾಹನವಾಗಬೇಕು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಅದೇ ಕಾರ್ಯವನ್ನು ಮಾಡಿದರು. 21ನೇ ಶತಮಾನದಲ್ಲಿ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇರುವಂತ ನಾವು ಇವತ್ತು ಆ ಕಾರ್ಯವನ್ನ ಮತ್ತೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಯುವ ಜನರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆಯೋ ಇಲ್ಲವೋ ಅನ್ನೋ ಪ್ರಶ್ನೆ ಎಲ್ಲ ಜಿಜ್ಞಾಸೆಗೆ ನಾವೆಲ್ಲ ಒಳಗಾಗಿದ್ದೇವೆ. ಅವರಿಗೆ ಆಸಕ್ತಿ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತೇನೆ. ನಾನು ಯಾಕಂದ್ರೆ ಆ ವಯಸ್ಸಿನವನು ಇರೋದ್ರಿಂದ, ಆ ಜನರ ಜೊತೆಗೆ ನಾನು ಮಾತನಾಡೋದ್ರಿಂದ ದಿನನಿತ್ಯ ಅವರೊಂದಿಗೆ ಮಾತನಾಡುವ ಭಾಷೆ ನಾವು ಬಳಸ್ತಾ ಇಲ್ಲ. ಇಂದಿನ ಯುವತಿಯರು ಜ್ಞಾನವನ್ನ ಪುಸ್ತಕದಿಂದ ಪಡಿತಾ ಇಲ್ಲ, ಪುಸ್ತಕದಿಂದ ಮಾತ್ರ ಪಡಿತಾ ಇಲ್ಲ. ಪುಸ್ತಕದಿಂದ ಪಡಿತಾರೆ, ಅದು ಎಲ್ಲವನ್ನೂ ಪುಸ್ತಕದಿಂದ ಪಡಿತಾ ಇಲ್ಲ. ಅವರು ಮೊಬೈಲ್ ನಲ್ಲಿ ಕಲಿತಾರೆ, ಯೂಟ್ಯೂಬ್ ನಲ್ಲಿ ಕಲಿತಾರೆ, ಪಾಡ್ಕಾಸ್ಟ್ ನಲ್ಲಿ ಕೇಳ್ತಾರೆ, ಇನ್ಸ್ಟಾಗ್ರಾಮ್ ನಲ್ಲಿ ವಿಚಾರವನ್ನು ಹಂಚಿಕೊಳ್ತಾರೆ, ಗೂಗಲ್ ನಲ್ಲಿ ಹುಡುಕ್ತಾರೆ, ಚಾಟ್ ಜಿಪಿಟಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಅವರ ಕೈಯಲ್ಲಿರುವಂತಹ ಮೊಬೈಲ್ ಇಡೀ ಜಗತ್ತನ್ನೇ ಅವರ ತರಗತಿಯನ್ನಾಗಿ ಮಾಡಿದೆ. ಹಾಗಾದ್ರೆ ಈ ಮೊಬೈಲ್ ಅಲ್ಲಿ ಶರಣ ಸಾಹಿತ್ಯ ಇದೆಯಾ? ಇದ್ರೆ ಯಾವ ಗುಣಮಟ್ಟದಿದೆ, ಯಾವ ಭಾಷೆಯಲ್ಲಿದೆ, ಯಾವ ರೂಪದಲ್ಲಿದೆ ಅನ್ನುವಂತ ಒಂದು ಪ್ರಶ್ನೆ. ಇಲ್ಲಿ ಆಗಮಿಸಿರುವಂತ ಶರಣರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಾಳೆ ಈ ಕಾರ್ಯಕ್ರಮದ ಮುಗಿದ ಮೇಲೆ ನೀವೆಲ್ಲರೂ ನಿಮ್ಮ ಮನೆಗೆ ಹೋಗ್ತೀರಾ.
ಅಲ್ಲಿ ದೂರದ ಅಮೆರಿಕ ದೇಶದಲ್ಲಿ ಒಬ್ಬ ವಿದ್ಯಾರ್ಥಿ ಚಾಟ್ ಜಿಪಿಟಿನ ಕೇಳ್ತಾನೆ, ಹೂ ಈಸ್ ಬಸವಣ್ಣ, ವಾಟ್ ಈಸ್ ಅನುಭವ ಮಂಟಪ, ಎಕ್ಸ್ಪ್ಲೈನ್ ಕಾಯಕ ಅಂಡ್ ದಾಸೋಹ ಫಿಲಾಸಫಿ ಅಂತಂದ್ರೆ ಅದು ಉತ್ತರ ಬರೆಯೋರು ಯಾರು ಅಂತ ಅಂದ್ಕೊಂಡಿದ್ದೀರಾ? ಆಲ್ಗಾರಿದಮ್ ಉತ್ತರ ಬರೀತಾ ಇದೆ. ಒಬ್ಬ ಇಂಜಿನಿಯರ್ ಯಾವುದೇ ಒಂದು ಹಿನ್ನೆಲೆ ಇಲ್ಲದೆ ಒಬ್ಬ ಇಂಜಿನಿಯರ್ ಉತ್ತರ ಬರೀತಾನೆ, ಮಾಡೆಲ್ ಉತ್ತರ ಬರೆಯುತ್ತೆ. ಆದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ, ಅವ್ರು ನಿಜವಾಗಿ ಉತ್ತರ ಬರೀಬೇಕಾ? ಆ ಉತ್ತರವನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಫೀಡ್ ಮಾಡುವಂತ ಒಂದು ಸಾಮರ್ಥ್ಯವನ್ನ ನಾವು ಯಾಕೆ ಬೆಳೆಸ್ಕೊಳ್ಬಾರ್ದು? ನಮ್ಮಲ್ಲಿ ತಂತ್ರಜ್ಞರಿಗೆ ಏನು ಕೊರತೆ ಇದೆಯಾ? ಅನುಭವಿಗಳಿಗೆ ಕೊರತೆ ಇದೆಯಾ? ವಿದ್ವಾಂಸರಿಗೆ ಕೊರತೆ ಇದೆಯಾ? ಹಾಗಾಗಿ ಎಐ ಅನ್ನುವಂಥದ್ದು ತನ್ನ ಜ್ಞಾನವನ್ನು ಸೃಷ್ಟಿಸೋದಿಲ್ಲ, ತಿಳ್ಕೋಬೇಕು. ಎಐ ಅನ್ನುವಂಥದ್ದು ನಾವೇನ್ ಕಲಿಸ್ತೀವೋ ಅದನ್ನು ಜಗತ್ತಿಗೆ ನೀಡ್ತದೆ. ಹಾಗಾಗಿ ನಾವು ಇವತ್ತು ಶರಣ ಸಾಹಿತ್ಯವನ್ನು ಡಿಜಿಟಲ್ ರೂಪದಲ್ಲಿ ಪ್ರಾಮಾಣಿಕವಾಗಿ ಉತ್ತಮ ಗುಣಮಟ್ಟದಲ್ಲಿ ಲಭ್ಯವಾಗುವಂತೆ ಮಾಡಿದ್ರೆ ನಾಳೆ ಇದೇ ಚಾಟ್ ಜಿಪಿಟಿ, ಇದೇ ಜೆಮಿನಾಯ್ ಇದು ಅತ್ಯುತ್ತಮವಾಗಿರುವಂತಹ ಉತ್ತರಗಳನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಎಐ ಗುಣಮಟ್ಟವನ್ನ ನಮ್ಮ ಜ್ಞಾನದ ಗುಣಮಟ್ಟವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಎಐವನ್ನ ನಮ್ಮ ಶರಣ ಸಾಹಿತ್ಯದ ಪ್ರಸಾರಕನನ್ನಾಗಿ ನಾವು ರೂಪಿಸಿಕೊಳ್ಳಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇಂದಿನ ದಿನಮಾನದಲ್ಲಿ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಒಬ್ಬ ವೈದ್ಯರಾಗಿ ಕೆಲಸ ಮಾಡಿದ್ರು ಕೂಡ ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಒಲವನ್ನು ಒಳಗೊಂಡು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 75ಕ್ಕೂ ಅಧಿಕ ಒಂದು ಸಂಶೋಧನಾ, ಯಾಕಂದ್ರೆ ಒಂದು ವಿಶೇಷವಾದಂತಹ ಸಮ್ಮೇಳನ, ಉತ್ತಮವಾದಂತಹ ಚಿಂತನಗೋಷ್ಠಿ ನಡೀತಿರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆಗ ಅವರು ಇನ್ನೂ ನಿಮ್ಗೆ ವಯಸ್ಸಾಗಿಲ್ಲ ಬುದ್ಧಿ, ಅದಕ್ಕೆ ಒಂದು ಗೋಷ್ಠಿಗೆ ಹಾಕೊಳ್ತಿದ್ವಿ ಬನ್ನಿ ಅಂತ ಹೇಳಿ ಹೇಳಿದ್ರು. ಯಾವ ಗೋಷ್ಠಿ ಅಂತಂದಾಗ ಅವ್ರು ಹೇಳಿದಂತಹ ವಿಚಾರ ಯಾವುದು ಅಂತಂದ್ರೆ ಯುವಜನರತ್ತ ಶರಣ ಸಾಹಿತ್ಯ ಅನ್ನುವಂತಹ ಒಂದು ಚಿಂತನ. ಇದೊಂದು ವಿಶೇಷವಾದಂತಹ ಚಿಂತನೆ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಜಗತ್ತಿನ ಎಲ್ಲ ಪರಂಪರೆಗಳನ್ನ ಅಥವಾ ಜಾಗತಿಕ ಇತಿಹಾಸವನ್ನ ನೋಡಿದಾಗ ಪ್ರತಿಯೊಬ್ಬರ ಪ್ರಾಮುಖ್ಯತೆ ಯಾವ ನಿಟ್ಟಿನಲ್ಲಿದೆ ಅಂತಂದ್ರೆ ಯುವ ಜನರನ್ನ ಬೆಳೆಸುವಂತಹ ನಿಟ್ಟಿನಲ್ಲಿದೆ. ಜಗತ್ತಿನ ಯಾವುದೇ ಕ್ರಾಂತಿಗಳನ್ನ ನಾವು ನೋಡಬಹುದು, ಜಗತ್ತಿನ ಯಾವುದೇ ಬದಲಾವಣೆಗಳನ್ನ ನೋಡಬಹುದು. ಪ್ರಮುಖವಾಗಿ ಜರುಗಿರೋದು ಯಾರಿಂದ ಅಂತಂದ್ರೆ ಯುವಕರಿಂದ. ಯುವಜನರ ಚಿಂತನೆಗಳು ಉತ್ತಮವಾಗಿದ್ದಂತಹ ಸಂದರ್ಭದಲ್ಲಿ ಜಗತ್ತಿಗೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗೋದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಆ ನಿಟ್ಟಿನಲ್ಲಿ ಯುವಜನರತ್ತ ಶರಣ ಸಾಹಿತ್ಯ ಅನ್ನುವಂತಹ ಒಂದು ಬಹುದೊಡ್ಡ ಚಿಂತನೆ ಏನಿದೆ ಅದು ಪ್ರಸ್ತುತ ದಿನಮಾನಕ್ಕೆ ಅಷ್ಟೇ ಅಲ್ಲ, ಇನ್ನು ಸಾವಿರ ವರ್ಷಗಳು ಕಳೆದ್ರೂ ಕೂಡ ತುಂಬಾ ಬಹುಮುಖ್ಯವಾಗಿರುವಂತಹ ಒಂದು ಚಿಂತನೆ ಇದೆ. ಇದಕ್ಕೆ ಉತ್ತರ ಎನ್ನುವಂತೆ ಉಪನ್ಯಾಸವನ್ನು ಕೂಡ ಅವರೇ ಆಯೋಜನೆ ಮಾಡಿದ್ದಾರೆ. ಯುವಜನರಂತ ಶರಣ ಸಾಹಿತ್ಯ ಅನ್ನುವಂತಹ ಗೋಷ್ಠಿಯಲ್ಲಿ ಶರಣ ಸಾಹಿತ್ಯ ಆಧುನಿಕ ತಂತ್ರಜ್ಞಾನದತ್ತ ಅನ್ನುವಂತಹ ಒಂದು ವಿಚಾರಗೋಷ್ಠಿಯು ಕೂಡ ಜರುಗ್ತಾ ಇದೆ. ಆಧುನಿಕ ತಂತ್ರಜ್ಞಾನ ಅನ್ನುವಂಥದ್ದು ಬಹು ವೈವಿಧ್ಯಮಯವಾಗಿರುವಂತಹ ಅಥವಾ ಬಹುಜನರನ್ನ ನಾವು ತಲುಪಬೇಕಾಗಿರುವಂತಹ ಒಂದು ತಲುಪಲಿರುವಂತಹ ಒಂದು ದೊಡ್ಡ ಸಾಧನ. ಆ ಒಂದು ಸಾಧನವನ್ನ ಉಪಯೋಗಿಸಿಕೊಂಡು ಉತ್ತಮವಾದಂತಹ ಚಿಂತನೆಗಳನ್ನ ಬೆಂಬಲಿಸದೆ ಆಯ್ತು ಅಂತಂದ್ರೆ ನಾವು ಜಾಗತಿಕವಾಗಿ ಎಲ್ಲರ ಒಂದು ಮನವನ್ನ ಮುಟ್ಟಬಹುದು ಅನ್ನೋದಕ್ಕೆ ಇದು ಸಾಧ್ಯ ಆಗಿದೆ. ಬಸವಾದಿ ಶಿವಶರಣರ ಚಿಂತನೆಯನ್ನು ನಾವು ಇಡೀ ಜಗತ್ತಿಗೆ ತಲುಪಿಸುವಂತಹ ಒಂದು ವಾತಾವರಣವನ್ನ ನಾವು ನೋಡಿದಾಗ ಆ ಒಂದು ಆಧುನಿಕ ಮಾಧ್ಯಮಗಳು ಬಹುದೊಡ್ಡ ಕೊಡುಗೆಯನ್ನ ಕೊಡುವಂತಹ ಒಂದು ವಾತಾವರಣ ಇದೆ. ನಾವೆಲ್ಲ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತಂದ್ರೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಿಂದೆ ಒಂದು ಮಾತಿತ್ತು, ಇಂಗ್ಲಿಷ್ ನಲ್ಲಿ ಒಂದು ಗಾದೆಯಾಗಿ ಒಂದು ಅನೇಕ ಮಾತುಗಳಾಗಿ ಇದ್ದಂತಹ ಒಂದು ಧಾರ್ಮಿಕ ವಾತಾವರಣದಲ್ಲಿ ಆಲ್ ರೋಡ್ಸ್ ಲೀಡ್ ಟು ರೋಮ್ ಅನ್ನುವಂತಹ ಒಂದು ಮಾತಿತ್ತು. ಅಂದ್ರೆ ಎಲ್ಲ ದಾರಿಗಳು ರೋಮ್ ನಗರಕ್ಕೆ ಹೋಗ್ತಿದ್ದ ಅಂತ ಹೇಳಿ. ಇವತ್ತಿನ ವರ್ತಮಾನ ಕೇಳೋದಾದ್ರೆ ಆಲ್ ರೋಡ್ ಲೀಡ್ಸ್ ಟು ಕಲ್ಯಾಣ ಅಥವಾ ವಚನ ಸಾಹಿತ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಬಸವಾದಿ ಶಿವಶರಣರ ವಚನ ಸಾಹಿತ್ಯ ಇಡೀ ಜಗತ್ತಿನ ಯಾವುದೇ ಮೂಲೆಗಳಿಗೆ ಹೋಗ್ಲಿ, ದೇಶಾತೀತವಾಗಿ ಕಾಲಾತೀತವಾಗಿ ಎಲ್ಲರಿಗೂ ಸಲ್ಲುವಂತಹ, ಎಲ್ಲರೂ ಒಪ್ಪಬಹುದಾದಂತಹ ಒಂದು ಉದಾತ್ತ ಚಿಂತನೆ ಯಾವುದಾದ್ರೂ ಇದ್ರೆ ಇಡೀ ಜಗತ್ತಿನಲ್ಲಿ ಅದು ಬಸವಣ್ಣನವರ ಅಥವಾ ಬಸವಾದಿ ಶಿವಶರಣರು ತಿಳಿಸಿದ ಸಾಹಿತ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಇರಬಹುದು. ಕಳೆದ 2-3 ಶತಮಾನಗಳ ಹಿಂದೆ ಇಡೀ ಜಗತ್ತೇ ಭಾರತವನ್ನ ಗೌರವಿಸುವಂತಹ ಒಂದು ವಾತಾವರಣ
ಸ್ವಾಮಿ ವಿವೇಕಾನಂದರ ಮೂಲಕವಾಗಿ ನಿರ್ಮಾಣ ಆಯಿತು. ಯಾವ ಕಾರಣಕ್ಕಾಗಿ ಅಂದ್ರೆ ಭಾರತದಲ್ಲಿದ್ದಂತಹ ಒಂದು ಉದಾತ್ತ ಚಿಂತನೆಗಳು ಅದಕ್ಕೆ ಮುಖ್ಯ ಕಾರಣ. ಅದು ಬಸವಾದಿ ಶಿವಶರಣರ ವಿಚಾರಧಾರೆಗಳು ತಲುಪುವ ನಿಟ್ಟಿನಲ್ಲಿ ಇಡೀ ಭಾರತದಲ್ಲಿ ಯಾವುದಾದ್ರೂ ವಿಶೇಷವಾಗಿ ಗೌರವ ಕೊಡುವಂತಹ, ಅಂದ್ರೆ ಎಲ್ಲದಕ್ಕೂ ತನ್ನದೇ ಆದಂತಹ ಗೌರವ ಇದೆ. ಇನ್ನು ಎಲ್ಲರೂ ಒಪ್ಪಬಹುದಾದಂತಹ ವಿಶೇಷ ಗೌರವವಾದಂತಹ ಸಾಹಿತ್ಯ ಇದ್ರೆ ಅದು ಶರಣ ಸಾಹಿತ್ಯ ಅನ್ನುವಂಥದ್ದು ಎಲ್ಲರೂ ಮನಮುಟ್ಟಿ ಹೇಳುವಂತಹ ಒಂದು ಮಾತಾಗಿದೆ. ಅಂತಹ ಒಂದು ವಿಚಾರಧಾರೆಗಳನ್ನ ಯುವಕರಕ್ಕೆ ತಲುಪಿಸಬೇಕು ಅನ್ನುವಂತಹ ಒಂದು ಚಿಂತನೆ ಶರಣ ಸಾಹಿತ್ಯ ಪರಿಷತ್ತದ್ದು. ರಾಜೇಂದ್ರ ಮಹಾಸ್ವಾಮಿಗಳವರು 1986ರಲ್ಲಿ ಪ್ರಾರಂಭ ಮಾಡಿದಂತಹ ನಿಟ್ಟಿನಲ್ಲಿ ಅವರ ಉದ್ದೇಶವೂ ಕೂಡ ಏನಾಗಿತ್ತು ಅಂತಂದ್ರೆ ಶರಣ ಸಾಹಿತ್ಯ ಬಹುಮುಖ್ಯವಾಗಿ ಯುವಕರಿಗೆ ತಲುಪಬೇಕು ಅನ್ನುವಂತಹ ಒಂದು ಚಿಂತನೆಯೂ ಕೂಡ ಅವರಲ್ಲಿ ಇತ್ತು. ಆಗ ಅವ್ರ ಗುರುಗಳು ಹೇಳಿದಂತಹ ಮಾತೇನು ಅಂತಂದ್ರೆ, ಮಗುವಿಗೆ ಇವಾಗ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ಎರಡನೇ ಭಾಗ. ಅವನು ಬೆಳೆದಂತಹ ಸಂದರ್ಭದಲ್ಲಿ ಈಗೇನು ಓದಿದಾನೆ ಅದೇ ಅವನಿಗೆ ಮನನಕ್ಕೆ ಬರುತ್ತೆ, ಮುಂದೊಂದು ದಿನ ಅವನಿಗೆ ಅರ್ಥ ಆಗುತ್ತೆ. ನಿರಂತರವಾದಂತಹ ಅಧ್ಯಯನ ಇತ್ತು ಅಂತ ಅಂದ್ರೆ ಅದು ಅವನಿಗೆ ಫಲಪ್ರದವಾಗಿ ಅವನಿಗೆ ಅನುಕೂಲವಾಗುತ್ತೆ ಅನ್ನುವಂಥ ರೀತಿಯಲ್ಲಿ. ಅದೇ ರೀತಿ ನಮ್ಮ ಬಸವಾದಿ ಶಿವಶರಣರ ವಚನಗಳನ್ನ ನಾವು ಬಾಲ್ಯದಿಂದಲೇ ಮಕ್ಕಳಿಗೆ ತಿಳಿಸದ್ದೇ ಆಯ್ತು ಅಂತ ಅಂದ್ರೆ ಯುವಕರಾದಾಗ ಆ ಚಿಂತನೆಗಳು ಇನ್ನು ಹೆಮ್ಮರವಾಗಿ ಬೆಳೆಯುತ್ತೆ, ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮನೆಯ ವಾತಾವರಣ ಜೊತೆಗೆ ನಮ್ಮ ಪರಿಸರದ ವಾತಾವರಣ ಇವೆಲ್ಲವೂ ಕೂಡ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಶರಣ ಸಂಸ್ಕೃತಿಯ ನಿಟ್ಟಿನಲ್ಲಿ ಬಿತ್ತರಿಸಿದ್ದೇ ಆಯ್ತು ಅಂತ ಅಂದ್ರೆ ನಮ್ಮ ಈ ಗೋಷ್ಠಿಗೆ ಅರ್ಥಪೂರ್ಣವಾದಂತಹ ಒಂದು ಅರ್ಥ ಬರುತ್ತೆ. ಜೊತೆಗೆ ಈ ಒಂದು ಚಿಂತನೆಗೂ ಕೂಡ ವಿಶೇಷವಾಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಯುವಕರು ವಿಶಾಲವಾದಂತಹ ಒಂದು ಚಿಂತನೆಯನ್ನು ಒಂದು ಪ್ಲಾಟ್ಫಾರ್ಮ್ ನ ಆ ಮೂಲಕವಾಗಿ ಒಂದು ಜಗತ್ತಿನಲ್ಲಿ ವಿಸ್ತಾರಗೊಳಿಸುವಂತಹ ಒಂದು ಚಿಂತನೆಗಳಿದೆ. ಆ ಚಿಂತನೆಗಳಲ್ಲಿ ನಾವು ನೋಡುವಂತದ್ದೇನು ಅಂತ ಅಂತಂದ್ರೆ ಎಲ್ಲರ ಒಂದು ಯುವಕರ ಮನಸ್ಸು ಯಾವ ರೀತಿ ಇದೆ ಅಂತಂದ್ರೆ ನಾವು ಉದಾತ್ತವಾದಂತಹ ಚಿಂತನೆಗಳನ್ನ ಕಲಿಬೇಕು, ಸುಸ್ಥಿರ ಅಭಿವೃದ್ಧಿಗೆ ನಮ್ಮನ್ನು ನಾವು ಹೊಂದಿಸ್ಕೊಳ್ಬೇಕು, ಜಗತ್ತಿನಲ್ಲಿ ಇರುವಂತಹ ಅನೇಕ ವಿಧವಾದಂತಹ ಉತ್ತಮ ಚಿಂತನೆಗಳನ್ನ ಜಗತ್ತಿಗೆ ಬಿತ್ತರಿಸಬೇಕು, ಅನೇಕ ಬದಲಾವಣೆಗಳನ್ನ ತರಬೇಕು ಅನ್ನುವಂತಹ ಚಿಂತನೆಗಳು ಏನಿದೆ ಆ ಎಲ್ಲ ಚಿಂತನೆಗಳು ಕೂಡ ಬಸವಾದಿ ಶಿವಶರಣರ ಚಿಂತನೆಗಳಲ್ಲಿದೆ. ಇಡೀ ಜಗತ್ತಿನಲ್ಲಿ ಯಾರೂ ವಿರೋಧ ಮಾಡದೇ ಇರುವಂತಹ ಒಂದು ಚಿಂತನೆಗಳು ವಚನಗಳಲ್ಲಿ ನಾವು ಕಾಣಬಹುದು. ಪಾಲಿಸೋದಕ್ಕೆ ಅಷ್ಟೇ ಇರ್ಬೋದು. ನನ್ನನ್ನು ಕೇಳಿದ್ರೆ ಬಸವಾದಿ ಶಿವಶರಣರ 22,000 ವಚನಗಳಲ್ಲಿ ಎಷ್ಟು ವಚನವನ್ನ ನೀವು ಪಾಲಿಸಿದ್ರೆ ಅಂತ ಕೇಳಿದ್ರೆ ಒಂದು ಇಲ್ಲ ಅಂತ ಹೇಳಿ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕಂತಂದ್ರೆ ಪಾಲಿಸೋದಕ್ಕೆ ಅಷ್ಟೇ ಇರ್ಬೋದು ವ್ಯಕ್ತಿಗಳಿಗೆ, ಆದ್ರೆ ಅಲ್ಲಿರುವಂತಹ ಚಿಂತನೆಗಳನ್ನ ವಿರೋಧಿಸುವಂತಹ ಒಂದು ಶಕ್ತಿ ಯಾರಿಗೂ ಇಲ್ಲ. ಅಂತ ಒಂದು ಉದಾರವಾದಂತಹ ಚಿಂತನೆ, ವಿಶಾಲವಾದಂತಹ ಚಿಂತನೆ, ಜೊತೆಗೆ ಜಾಗತಿಕವಾಗಿ ನಾವು 21ನೇ ಶತಮಾನದ ಆಧುನಿಕ ಯುಗ ಏನಂತ ಹೇಳಿ ಕರಿತೀವಿ, 41ನೇ ಶತಮಾನಕ್ಕೆ ಹೋದಾಗೂ ಕೂಡ ವಚನಗಳು ಇದೇ ಪ್ರಸ್ತುತತೆಯನ್ನ ಇನ್ನೂ ಇಟ್ಕೊಳ್ಳುವಂತಹ ಒಂದು ಶಕ್ತಿ ಇದೆ. ಆ ಒಂದು ಘನೀಕರಿತವಾದಂತಹ ಶಕ್ತಿಯನ್ನ ಬಿತ್ತರಿಸುವಂತಹ ಕಾರ್ಯವನ್ನ ನಾವು ಮಾಡಬೇಕು. ಶರಣ ಸಾಹಿತ್ಯ ಪರಿಷತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲಿಂದನೂ ಕೂಡ ಶರಣ ಸಾಹಿತ್ಯ ಪರಿಷತ್ತಿಗೆ ಒಂದು ತಾತ್ವಿಕ ನಿಲುವಿದೆ. ಆ ತಾತ್ವಿಕ ನಿಲುವುಗಳನ್ನ ತನ್ನ ಒಡಲಾಳದಲ್ಲಿ ಇಟ್ಟುಕೊಂಡು ಜಗತ್ತಿಗೆ ಉತ್ತಮ ಚಿಂತನೆಯನ್ನ ಕೊಡ್ತಾ ಇದೆ. ಪಡೆದವರು ಯಾರು ಅಂತ ಹೇಳಿದ್ರೆ ಶ್ರೀ ಚಂದ್ರ